ನನ್ನ ಮದುವೆ ದಿನ ನಾನು ತುಂಬಾ ಚೆನ್ನಾಗಿ ಕಾಣಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಕಾಸ್ಟ್ಲಿ ಬಟ್ಟೆಗಳನ್ನ ಪರ್ಚೇಸ್ ಮಾಡ್ತೀರಾ, ಮೇಕಪ್ ಆರ್ಟಿಸ್ಟ್ ನ ಹೈಯರ್ ಮಾಡ್ತೀರಾ, ಛತ್ರನ, ವಿಡಿಯೋಗ್ರಾಫರ್ಸ್, ಫೋಟೋಗ್ರಾಫರ್ಸ್ ನ ಹೈಯರ್ ಮಾಡ್ತೀರಾ. ಬಟ್ ಅದಕ್ಕೆಲ್ಲದಕ್ಕೂ ಒಂದು ಬೇಸ್ ಎಲಿಮೆಂಟ್ ನಿಮ್ಮ ಫಿಟ್ನೆಸ್ ಅನ್ನೋದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದೇ ಮರ್ತ್ಬಿಡ್ತೀರಾ. ಮೇಕಪ್ ಅನ್ನೋದು ನಿಮ್ಮ ಬ್ಯೂಟಿನ ಎನ್ಹಾನ್ಸ್ ಮಾಡುತ್ತೆ. ಆಲ್ರೆಡಿ ಸ್ಕಿನ್ ಚೆನ್ನಾಗಿದ್ರೆ ಅದ್ರ ಮೇಲೆ ಮೇಕಪ್ ಹಾಕಿದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸ್ಕಿನ್ನೇ ಚೆನ್ನಾಗಿಲ್ಲ ಅಂತ ಅಂದ್ರೆ ಮೇಕಪ್ ಹಾಕಿದ್ರು ಅದು ವಿಡಿಯೋದಲ್ಲೆಲ್ಲ ಕಾಣಿಸುತ್ತೆ. ಎರಡನೇ ಆಸ್ಪೆಕ್ಟ್, ಮುಖ ದಪ್ಪ ಆದಾಗ, ತಲೆ ಸ್ಕಿನ್ ಸ್ಟ್ರೆಚ್ ಆದಾಗ ಕೂದಲು ಮಧ್ಯೆ ಜಾಸ್ತಿ ಬುರುಡೆ ಗ್ಯಾಪ್ ಕಾಣುತ್ತೆ. ಯಾವಾಗ ಫ್ಯಾಟ್ ರಿಡ್ಯೂಸ್ ಮಾಡಿದಾಗ ಕೂದಲು ತುಂಬಾ ಡೆನ್ಸ್ ಆಗಿ ಕಾಣಿಸಕ್ ಶುರು ಆಗುತ್ತೆ. ಸೆಲೆಬ್ರಿಟೀಸ್ ಕಾಸ್ಟ್ಲಿ ಬಟ್ಟೆ ಹಾಕೋದ್ರಿಂದ ಚೆನ್ನಾಗಿ ಕಾಣ್ತಾರೆ ಅಂತ ನೀವ್ ಅನ್ಕೊಂಡಿರ್ತಾರ, ಬಟ್ ಅವರು ಫಿಟ್ ಆಗಿರೋದ್ರಿಂದ ಯಾವುದೇ ಬಟ್ಟೆ ಹಾಕಿದ್ರು ಅವರು ಚೆನ್ನಾಗಿ ಕಾಣ್ತಾರೆ. ನಾಲ್ಕನೇದು, ನೀವು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಫಿಟ್ ಆಗಿ ಕಾಣಿಸಿದಾಗ ಆ ಎನರ್ಜಿ ಫೋಟೋದಲ್ಲಿ ಕಾಣಿಸುತ್ತೆ. ಮದ್ವೆಗಿನ್ನ 2-3 ವಾರ ಇದೆ ಅಂತ ಅಂದಾಗ ಫಿಟ್ ಆಗ್ಬೇಕು ಅಂತ ನನ್ನ ಹತ್ರ ಬರಕ್ ಹೋಗ್ಬಿಡಿ. 85 kgs ಅಬೌವ್ ಇದ್ರೆ 6 ಮಂತ್ಸ್ ಬೇಕು, 85 kgs ಬಿಲೋ ಇದ್ರೆ 3 ಮಂತ್ಸ್ ಆದ್ರೂ ಬೇಕಾಗುತ್ತೆ.